ಮೋದಿ ಹೆಸರಿನಲ್ಲಿ 7 ಉಚಿತ ಮನೆ ನಿರ್ಮಿಸಿದ ಕ್ಯಾನ್ಸರ್ ಬಾಧಿತ ವ್ಯಕ್ತಿ. ಮೋದಿ ಮೇಲಿನ ಪ್ರೀತಿಯಿಂದ ಇಲ್ಲಿವರೆಗೂ 7 ಮನೆಗಳನ್ನು ಉಚಿತವಾಗಿ ಕಟ್ಟಿಕೊಟ್ಟಿರುವಂತಹ ಅವರು ಒಟ್ಟು 10 ಮನೆಗಳನ್ನು ಉಚಿತವಾಗಿ ಕಟ್ಟಿಸಲು ನಿರ್ಧಾರವನ್ನು ಮಾಡಿದ್ದಾರೆ. ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಅವಧಿಯಲ್ಲಿ ಬಂದ ಸಂಪೂರ್ಣ ಗೌರವ ಧನವನ್ನ 162 ಕ್ಯಾನ್ಸರ್ ಪೀಡಿತ ರೋಗಿಗಳ ಚಿಕಿತ್ಸೆಗೆ ಮೀಸಲಿಟ್ಟವರು ಸಂತೋಷ್ ಅನ್ನುವರು ಮೋದಿ ಮೇಲೆ ಗೌರವ ಇದ್ದು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಉಲ್ಲಾಳದ ಸಂತೋಷ್ ಅವರಿಂದ ಅಪೂರ್ವ ಸಂಕಲ್ಪ ಅಂತಾನೆ ಹೇಳಬಹುದು. ಬಡವರಿಗೆ 10 ಮನೆ ಕೊಡುಗೆ ನೀಡುವ ಗುರಿಯನ್ನು ಹೊಂದಿದ್ದಾರೆ. 162 ಕ್ಯಾನ್ಸರ್ ರೋಗಿಗಳಿಗೆ ನೆರವಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ ICU ವಾರ್ಡ್ನಿಂದ ಹೊರಬಂದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಿಗೆ ವೈದ್ಯರು ಕೊಟ್ಟ ಸೂಚನೆ ಸ್ಪಷ್ಟವಾಗಿತ್ತು. ಯಾವುದೇ ಸೋಂಕು ತಗುಲಬಾರದು, ಯಾರನ್ನು ಭೇಟಿಯಾಗಬೇಡಿ. ಆದರೆ ಕರುಳಿನ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುತ್ತಿರುವಂತಹ 59 ವರ್ಷದ ಈ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಧ್ಯಾನ ಮಾತ್ರ ತಮ್ಮ ಹುಟ್ಟುಹಬ್ಬದ ಸಂಭ್ರಮದ ದಿನ ಬಡವರೊಬ್ಬರಿಗೆ ಹಸ್ತಾಂತರಿಸಬೇಕಾದ ನೂತನ ಮನೆಯ ಮೇಲಿತ್ತು. ತಮಗೆ ಒಕ್ಕರಿಸಿದಂತಹ ರೋಗದ ತೀವ್ರತೆಯ ನಡುವೆಯೂ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ 8ನೇ ನಮೋ ಕುಟೀರ ನಿರ್ಮಾಣವನ್ನು ಅತ್ಯಂತ ಪ್ರೀತಿಯಿಂದ ನಿನ್ನೆ ತಾನೇ ಘೋಷಣೆಯನ್ನು ಮಾಡಿದ್ದಾರೆ. ಆಲ್ರೆಡಿ 7 ಮನೆಗಳು ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದ್ದಾರೆ. 8ನೇ ಮನೆ ಈಗ ಸೋಮವಾರ ಘೋಷಣೆ ಮಾಡಿದ್ದಾರೆ. ಇನ್ನು 2 ಮನೆ ಬಾಕಿ ಇದೆ. ಮೋದಿ ಮೇಲಿರುವಂತಹ ಪ್ರೀತಿಯಿಂದ ಇದುವರೆಗೂ 7 ಮನೆಗಳನ್ನು ಆಲ್ರೆಡಿ ಕಟ್ಕೊಟ್ಟಿದ್ದಾರೆ. ಯಾರು ತುಂಬಾ ಬಡವರು, ಯಾರಿಗೆ ಮನೆನೇ ಇಲ್ಲ, ಮನೆ ಯಾರಿಗೆ ಅವಶ್ಯಕತೆ ತುಂಬಾ ಇತ್ತು, 7 ಮನೆಗಳನ್ನ ಅವ್ರಿಗೆ ಕಟ್ಕೊಟ್ಟಿದ್ದಾರೆ. ಒಟ್ಟು 10 ಮನೆಗಳನ್ನ ಉಚಿತವಾಗಿ ಕಟ್ಕೊಡ್ಬೇಕು ಅಂತ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಅಲ್ಲಿ ಸದಸ್ಯರಾಗಿದ್ದಂತಹ ಅವಧಿಯಲ್ಲಿ ಬಂದಂತಹ ಈ ಗೌರವ ಧನ ಅಂತ ಏನ್ ಹೇಳ್ತಾರೆ, ಅದರಿಂದ 162 ಕ್ಯಾನ್ಸರ್ ಪೀಡಿತ ರೋಗಿಗಳ ಚಿಕಿತ್ಸೆಗೂ ಕೂಡ ಮೀಸಲಿಟ್ಟಿದ್ರು ಆ ಹಣವನ್ನ ಸಂತೋಷ್ ಅವರು. ಇದಷ್ಟೇ ಅಲ್ಲದೆ 1000ಕ್ಕೂ ಹೆಚ್ಚು ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ರು. ಹಲವು ಬಾರಿ ಆಸ್ಪತ್ರೆಯ ಬಿಲ್ಲನ್ನು ತಾವೇ ಪ್ರೀತಿಯಿಂದ ಭರಿಸಿದ್ರು. ಆದರೆ ಈ ವರ್ಷ ಕೇರಳ ಚುನಾವಣೆಯ ಉಸ್ತುವಾರಿ ವಹಿಸಿದಾಗ ಅವರ ತೂಕ ದಿಢೀರನೆ 20 kg ಕಡಿಮೆ ಆಗಿತ್ತು. ವೈದ್ಯಕೀಯ ತಪಾಸಣೆಯಲ್ಲಿ ಕರುಳಿನಲ್ಲಿ ಕ್ಯಾನ್ಸರ್ ಗಡ್ಡೆ ಇರೋದು ಪತ್ತೆಯಾಗಿದೆ. ಮಾರ್ಚ್ 27ರಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆರಂಭವಾಗಿತ್ತು. 10 ಗಂಟೆ ಸಮಥಿಂಗ್ ಅಷ್ಟು ಗಂಟೆಗಳ ಕಾಲ ಸುದೀರ್ಘ ಶಸ್ತ್ರಚಿಕಿತ್ಸೆ ನಡೆದಿದ್ದು ಪ್ರಸ್ತುತ ಅವರು ಪದೇ ಪದೇ ರೇಡಿಯೇಷನ್ ಹಾಗೆ ಕೀಮೋಥೆರಪಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವರ ಸೇವಾ ಭಾವ ಇನ್ನಷ್ಟು ತೀವ್ರವಾಗಿದೆ. ತಮ್ಮ ಸಂಕಲ್ಪವನ್ನ ಈಡೇರಿಸಲು ಅವರ ಕಠಿಣ ದುಡಿಮೆಗೆ ಕುಟುಂಬಸ್ಥರು ಕೈ ಜೋಡಿಸಿದ್ದಾರೆ. ತಲೆಗೂದಲು ಉದುರುತ್ತದೆ, ನಿಮ್ಮ ಮೀಸೆ ಹೋಗ್ತದೆ, ತೀವ್ರ ನಿತ್ರಾಣರಾಗ್ತೀರಿ ಅಂತ ಹೆಂಡತಿ ಮಕ್ಕಳೇ ಮುಂದೆ ವೈದ್ಯರು ಕ್ಯಾನ್ಸರ್ ಪತ್ತೆಯಾದಾಗ ಹೇಳಿದ್ರಂತೆ. ಆಗ ಮಕ್ಕಳು ಪಾಪ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಆದರೆ ನಾನು ಧೈರ್ಯಗುಂದಲಿಲ್ಲ. ನನ್ನ ಬದುಕಿನಲ್ಲಿ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ನನ್ನ ಜಿಲ್ಲಾ ಪಂಚಾಯತ್ ಗೌರವ ಧನವನ್ನ ಕ್ಯಾನ್ಸರ್ ಪೀಡಿತರಿಗೆ ಮೀಸಲಿಟ್ಟಿದ್ದೇನೆ. 1000ಕ್ಕೂ ಹೆಚ್ಚು ರೋಗಿಗಳ ಆರೈಕೆ ಮಾಡಿದ್ದೇನೆ. ದೇವರ ಇಚ್ಛೆಯಂತೆ ಆಗಲಿ ಅಂತ ಗಟ್ಟಿ ನಿರ್ಧಾರ ಮಾಡಿದೆ. ಈಗ ಕ್ಯಾನ್ಸರ್ ಗುಣಮುಖವಾಗುವ ಹಂತದಲ್ಲಿದೆ. ಇದನ್ನ ದೇವರು ನನಗೆ ಕೊಟ್ಟ ಹೊಸ ಬದುಕು ಅಂತ ಭಾವಿಸಿದ್ದೀನಿ. ನಾನು ಉದ್ಯಮದಲ್ಲಿ ಗಳಿಸಿದಂತಹ ಆಸ್ತಿಯನ್ನ ಮಾರಾಟ ಮಾಡಿ ಆದರೂ ಬಡವರಿಗೆ ಮನೆಗಳನ್ನು ಕಟ್ಟಿಕೊಡ್ತೀನಿ. ನನಗೆ ಇದರಲ್ಲಿ ಸಿಗುವ ಆತ್ಮಾನಂದವೇ ಬೇರೆ ಅಂತಾರೆ ಸಂತೋಷ್ ರೈ ಬೋಳಿಯಾರ್. ಬಡವರಿಗೆ ಸ್ವಂತ ವೆಚ್ಚದಲ್ಲಿ ಸೂರನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರ ಮೇಲಿನ ಅಗಾಧವಾದ ಗೌರವದಿಂದ ಸ್ವಂತ ದುಡ್ಡಿನಲ್ಲಿ 10 ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವ ಪವಿತ್ರ ಸಂಕಲ್ಪವನ್ನು ತೊಟ್ಟಿರುವಂತಹ ಸಂತೋಷ್ ರೈ ಈಗಾಗಲೇ 7 ಮನೆಗಳ ನಿರ್ಮಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಜಮೀನಿನ ಯಾವುದೇ ದಾಖಲೆಗಳಿಲ್ಲದೆ ಸಣ್ಣ ಜೋಪಡಿಯಲ್ಲಿದ್ದ 16 ವರ್ಷಗಳ ಹಿಂದೆ ಪತಿಯನ್ನ ಕಳ್ಕೊಂಡಂತಹ ಬಡ ವಿಧವೆಗೆ ಸ್ವಂತ ವೆಚ್ಚದಲ್ಲಿ ನೂತನ ಮನೆ ನಿರ್ಮಿಸಿ ಕೊಡಲಾಗಿದೆ. ಆಸರೆ ಇಲ್ಲದೆ ಕಷ್ಟದಲ್ಲಿದ್ದ ಮಕ್ಕಳಿಲ್ಲದ ವೃದ್ಧ ದಂಪತಿಗಳಿಗೆ ರೂಮ್, ಹಾಲ್, ಕಿಚನ್ ಹಾಗೆ ಸೀಟ್ ಔಟ್ ಒಳಗೊಂಡಂತಹ ಸುಂದರ ಮನೆಯನ್ನ ನಿರ್ಮಿಸಿ ಕೀಲಿ ಕೈಯನ್ನ ಹಸ್ತಾಂತರಿಸಿದ್ದಾರೆ. ಕೋಟೆಕಾರಿನ ಅಡ್ಡ ಶ್ರೀ ಭಗವತಿ ಕ್ಷೇತ್ರದ ದರ್ಶನ ಪಾತ್ರಿ ಶ್ರವಣ್ ಬೆಳಪಾಡ ಅವರ ಕುಟುಂಬಕ್ಕೆ 7ನೇ ನಮೋ ಕುಟೀರ ನಿರ್ಮಾಣ ಆಗಿದೆ. ಆಲ್ರೆಡಿ 7 ಮನೆಗಳನ್ನ ಕೊಟ್ಟಿದ್ದಾರೆ. 8 ಮನೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇನ್ನು 2 ಮನೆಗಳಷ್ಟೇ ಬಾಕಿ ಇರೋದು. ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಅಪಾರ ಅಭಿಮಾನ ಇದೆ. ಅಂತಹ ಅದ್ಭುತ ನಾಯಕತ್ವ ಹಾಗೂ ವ್ಯಕ್ತಿತ್ವವನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ. ಅದಕ್ಕಾಗಿ ಅವರ ಗೌರವಾರ್ಥ ನನ್ನ ಸ್ವಂತ ಖರ್ಚಿನಲ್ಲಿ ಬಡ ವಸತಿರಹಿತ ಕುಟುಂಬಗಳಿಗೆ 10 ಮನೆಗಳನ್ನು ಕಟ್ಕೊಡ್ತಿದ್ದೀನಿ. ಈಗಾಗಲೇ 7 ಮನೆಗಳನ್ನು ನಿರ್ಮಿಸಲಾಗಿದೆ. ಪ್ರೀತಿಯಿಂದ ಈ ಮನೆಗಳಿಗೆ ನಮೋ ಕುಟೀರ ಎಂದು ನಾಮಕರಣ ಮಾಡಿದ್ದೇನೆ ಅಂತ ಸಂತೋಷ್ ರೈ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.